Alucas, world's favorite jeweler. ನಮಸ್ಕಾರ ವೀಕ್ಷಕರೇ, ಮಾಧವ್ ಬಾಗ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಮಾಧವ್ ಬಾಗ್ ಕಾರ್ಡಿಯಾಕ್ ಹೆಲ್ತ್ ಸೆಂಟರ್ ನಲ್ಲಿ ಹೃದ್ರೋಗ ಜೊತೆಗೆ ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಚಿಕಿತ್ಸೆ ನೀಡಿ ಪರಿಹಾರವನ್ನು ಕೂಡ ನೀಡಲಾಗ್ತಾ ಇದೆ. ಬಟ್ ಹೃದ್ರೋಗಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳು ಬಂದ್ಬಿಡತ್ತೆ. ದೇಶದಾದ್ಯಂತ 33 ಸೆಕೆಂಡ್ಗೆ ಒಬ್ಬರಂತೆ ಹೃದಯಾಘಾತದಿಂದ ವ್ಯಕ್ತಿ ಮೃತಪಡ್ತಿದ್ದಾರೆ. ಇದಕ್ಕೆ ಕಾರಣ ಏನು? ಆಘಾತಕಾರಿ ಸುದ್ದಿಗಳು ಆಗಿಂದಾಗ ನಮಗೆ ಕೇಳಿಸ್ತಾನೆ ಇರುತ್ತೆ. ಇದನ್ನ ತಡೆಗಟ್ಟೋದು ಹೇಗೆ ಅಂತ ಅನೇಕರು ಕೂಡ ಪ್ರಶ್ನೆ ಮಾಡ್ತಾರೆ. ಬಟ್ ಮಾಧವ್ ಪ್ರಾಶ್ ನವ ಸಂಜೀವಿನಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಮಾಧವ್ ಬಾಗ್ ಕಾರ್ಡಿಯಾಕ್ ಹೆಲ್ತ್ ಸೆಂಟರ್ ಹೇಳ್ತಾ ಇದೆ. ಅದ್ ಹೇಗೆ ಕೆಲಸ ಮಾಡುತ್ತೆ, ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು, ಹೃದ್ರೋಗ ಸಮಸ್ಯೆ ಹೊಂದಿರೋರಿಗೆ ಇದು ಯಾವ ರೀತಿ ಉಪಶಮನವಾಗಿ ಕೆಲಸ ಮಾಡುತ್ತೆ, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸ್ಫೂರ್ತಿ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಕಾರ್ಯಕ್ರಮಕ್ಕೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಆಗ್ಲೇ ಹೇಳಿದೆ, ಬಹುತೇಕರ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಡೀ ದೇಶದಾದ್ಯಂತ ನಾವು ನೋಡಿದ್ರೆ 33 ಸೆಕೆಂಡ್ಗೊಬ್ರು ಹೃದಯಾಘಾತದಿಂದ ಮೃತಪಡ್ತಾರೆ. ಅದ್ರಲ್ಲಿ ನೋಡಿದ್ರೆ ಯುವಕರ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಇದಕ್ಕೆ ಕಾರಣ ಏನಿರಬಹುದು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಏನ್ ಹೇಳ್ತೀರಿ? ಇದು ಒಂದು ದುರದೃಷ್ಟ ಸಂಗತಿ. ತುಂಬಾ ಯುವಕರಲ್ಲಿ ತುಂಬಾ ಕಡಿಮೆ ವಯಸ್ಸಿನಲ್ಲೇ ಹೃದಯಾಘಾತದಿಂದ ಬಳಲಿ ತುಂಬಾ ಜನ ಮರಣವನ್ನು ಕೂಡ ಹೊಂದುತ್ತಾ ಇದ್ದಾರೆ. ಇದು ಯಾಕಾಗುತ್ತೆ ಅಂದ್ರೆ, ಒಂದು ನಮ್ಮ ಜೀವನ ಶೈಲಿ ಸರಿಯಾದ ರೀತಿಯಲ್ಲಿರುವುದಿಲ್ಲ, ಹಾಗೂ ನಮ್ಮ ಆಹಾರ ನಾವ್ ಏನ್ ತಗೋತೀವೋ ಅದು ಹೆಲ್ದಿಯಾಗಿರುವುದಿಲ್ಲ. ಸೊ ಹೃದಯಾಘಾತ ಹೇಗಾಗುತ್ತೆ ಅಪ್ಪ ಅಂದ್ರೆ, ಇವಾಗ ನಮ್ಮ ಹೃದಯಕ್ಕೆ ರಕ್ತವಾಹಿನಿಗಳೇ ಎಲ್ಲ ಪೋಷಣೆ ಎಲ್ಲ ಕೊಡುವುದು. ಈ ರಕ್ತವಾಹಿನಿಗಳು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ಮಾಡದಿದ್ದಾಗ ಅದು ನಮ್ಮ ಹೃದಯಾಘಾತಕ್ಕೆ ಮೂಲ ಆಗುತ್ತೆ. ಹಾಗೂ ಈ ರಕ್ತವಾಹಿನಿಗಳು ಇನ್ಫ್ಲಮೇಷನ್ ಇಲ್ಲ ಡ್ಯಾಮೇಜ್ ಆದಾಗ ಈ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಕ್ಲಾಟ್ ಅನ್ನೋದು ಆಗುವುದು ಒಂದು ಬಹಳ ಮುಖ್ಯ ಮತ್ತು ಎಚ್ಚರವಾದ ಸಂಗತಿ ಈ ನಡುವೆ ಕಾಣ್ತಾ ಇದೆ. ಆದ್ದರಿಂದ ಇದನ್ನು ತಡೆಯುವುದಕ್ಕೆ ನಮಗೆ ವಿಟಮಿನ್ ಸಿ ಅನ್ನೋದು ಬಹಳ ಮುಖ್ಯವಾಗಿದ್ದು. ಸೊ ವಿಟಮಿನ್ ಸಿ ಅನ್ನೋದು ರಕ್ತವಾಹಿನಿಗಳಿಗೆ ಪೋಷಣೆ ಕೊಡುತ್ತೆ. ಸೊ ಈ ವಿಟಮಿನ್ ಸಿ ಸಪ್ಲಿಮೆಂಟೇಶನ್ ಮಾಡಿದಾಗ ಈ ರಕ್ತವಾಹಿನಿಗಳಲ್ಲಿರುವ ಡ್ಯಾಮೇಜ್ ಅನ್ನು ಇಲ್ಲ ಇನ್ಫ್ಲಮೇಷನ್ ಅನ್ನು ಅದು ತಡೆಯಬಹುದು, ಹಾಗೂ ನಮ್ಮ ಹೃದಯನ ಗಟ್ಟಿಯಾಗಿ ಮಾಡಬಹುದು. ಇದು ಸಶಕ್ತವಾಗಿ ಮಾಡುತ್ತೆ. ಓಕೆ, ನೀವೇ ಹೇಳ್ತಾ ಇದ್ರೆ ವಿಟಮಿನ್ ಸಿ ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗಿದೆ ಅಂತ. ನಮ್ಮ ದೇಹಕ್ಕೂ ಹೃದಯಕ್ಕೂ ಕೂಡ ವಿಟಮಿನ್ ಸಿ ಬೇಕು ಅಂತಾರೆ. ಬಟ್ ಅದು ಎಷ್ಟು ಪ್ರಮಾಣದಲ್ಲಿ ದೇಹಕ್ಕೆ ಬೇಕಾಗುತ್ತೆ, ಅದನ್ನ ಹೆಚ್ಚು ಮಾಡ್ಕೊಳ್ಳೋದು ಹಾಗಾದ್ರೆ ಹೇಗೆ ಅನ್ನೋದು ಪ್ರಶ್ನೆ. ಓಕೆ, ದಿನನಿತ್ಯ ನಾವು ಈ ಹುಳಿ ಪದಾರ್ಥಗಳನ್ನು ನಾವು ಯೂಸ್ ಮಾಡ್ತೇವೆ. ಆರೆಂಜ್ ಆಗ್ಲಿ, ಲೆಮನ್ ಆಗ್ಲಿ, ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗುತ್ತದೆ. ಸೊ ಒಂದು ನಾರ್ಮಲ್ ಪರ್ಸನ್ಗೆ ಈ ವಿಟಮಿನ್ ಸಿ ಅನ್ನೋದು 50 mg to 100 mg ಅವಶ್ಯಕತೆ ಇದೆ. ಹಾಗೆಯೇ ಈಗ ಒಂದು ಹೃದಯ ರೋಗದಿಂದ ಯಾರು ಬಳಲ್ತಾ ಇರ್ತಾರೋ ಅವರಿಗೆ ಒಂದು ಆವರೇಜ್ 500 mg to 1000 mg ವಿಟಮಿನ್ ಸಿ ಸಪ್ಲಿಮೆಂಟೇಶನ್ ಬಹಳ ಮುಖ್ಯವಾಗಿದೆ ಪರ್ ಡೇ ಇದು. ಸೊ ಆದ್ದರಿಂದ ಒಂದು ನಮ್ಮ ಮಾಮೂಲಿ ಆಹಾರದಲ್ಲಿ ಇಷ್ಟು ವಿಟಮಿನ್ ಸಿ ಪಡೆದುಕೊಳ್ಳೋದು ಕಷ್ಟ ಇದೆ. ಆದ್ದರಿಂದ ಮಾಧವ್ ಬಾಗಿನವರು ಇದನ್ನು ಎಚ್ಚರ ಇಟ್ಟುಕೊಂಡು ಒಂದು ಮಾಧವ್ ಪ್ರಾಶ್ ಎಂಬ ಪ್ರಾಡಕ್ಟ್ ಒಂದು ತಯಾರು ಮಾಡಿದ್ದೇವೆ. ಇದೊಂದು ಔಷಧಿ, ನಮ್ಮ ಕ್ಲಾಸಿಕಲ್ ಆಯುರ್ವೇದದಲ್ಲೇ ಇರುವ ಔಷಧಿ. ಸೊ ಇದರಲ್ಲಿ ಏನಂದರೆ ವಿಟಮಿನ್ ಸಿ ಆಮ್ಲ ಏನಿದೆಯೋ ಅದು ಹೆಚ್ಚು ಪ್ರಮಾಣದಲ್ಲಿದೆ. ಸೊ ಈ ವಿಟಮಿನ್ ಸಿ ತೆಗೆದುಕೊಂಡಾಗ ಈ ರಕ್ತವಾಹಿನಿಗಳದ ಎಲಾಸ್ಟಿಸಿಟಿ ಅನ್ನೋದೇನಿದೆಯೋ ಅದು ಹೆಚ್ಚಾಗುತ್ತೆ, ಹಾಗೂ ಅದರಲ್ಲಿ ಆಗಿರುವ ಎಲ್ಲ ಡ್ಯಾಮೇಜ್ ಇಲ್ಲ ರಿಜಿಡಿಟಿ ಏನಾಗಿರುತ್ತೋ ಅದನ್ನ ರಿಲ್ಯಾಕ್ಸ್ ಮಾಡಿ ಹೃದಯಕ್ಕೆ ಬ್ಲಡ್ ಪಂಪ್ ಮಾಡೋದಾಗ್ಲಿ ಹೃದಯವನ್ನು ಗಟ್ಟಿಯಾಗಿ ಮಾಡುತ್ತೆ. ಸೊ ಈ ಮಾಧವ್ ಪ್ರಾಶ್ ಹೃದಯವನ್ನು ಸಶಕ್ತವಾಗಿ ಮಾಡುತ್ತೆ, ಹಾಗೂ ಬಹಳ ರಿಸರ್ಚ್ ಎಲ್ಲ ಮಾಡಿ ನಾವು ಈ ಪ್ರಾಡಕ್ಟ್ ನ ರಿಲೀಸ್ ಮಾಡಿ ತುಂಬಾ ಚೆನ್ನಾಗಿರುವ ರಿಸಲ್ಟ್ಸ್ ಬಂದಿದೆ. ಓಕೆ, ಸೊ ವೀಕ್ಷಕರೇ, ನಿಮಗೂ ಕೂಡ ಹೃದ್ರೋಗದ ಸಮಸ್ಯೆ ಇದ್ರೆ, ನಾವು ಕೂಡ ಇದರಿಂದ ಪಾರಾಗ್ಬೇಕಪ್ಪ, ಈ ಮಾಧವ್ ಪ್ರಾಶ್ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಟ್ರೆ ಹೆಚ್ಚಿನ ಮಾಹಿತಿನ ಕೂಡ ಪಡೆದುಕೊಳ್ಳಬಹುದು. ಈ ಮಾಧವ್ ಪ್ರಾಶನ ನಿಮ್ಮ ಜೀವನದಲ್ಲಿ ನೀವು ಕೂಡ ಅಳವಡಿಸಿಕೊಂಡು ಆರೋಗ್ಯವಂತವಾದಂತಹ ಜೀವನವನ್ನ ನಡೆಸಬಹುದು ಅಂತ ಹೇಳ್ತೀನಿ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಮಾಧವ್ ಪ್ರಾಶ್ ಅಂತ. ಮಾಧವ್ ಪ್ರಾಶ್ ಇಂಪಾರ್ಟೆನ್ಸ್ ಬಗ್ಗೆ ತಿಳಿಸ್ಕೊಡಿ ವೀಕ್ಷಕರಿಗೆ, ಜೊತೆಗೆ ಅದನ್ನ ಯಾವ ರೀತಿ ಉಪಯೋಗ ಮಾಡಬೇಕು ವ್ಯಕ್ತಿ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಓಕೆ,
ಸೊ ಈಗ ವಿಟಮಿನ್ ಸಿ ಯಾವಾಗ ಕಡಿಮೆ ಆಗುತ್ತೋ ನಮ್ಮ ದೇಹದಲ್ಲಿ ಈ ರಕ್ತವಾಹಿನಿಗಳ ಕೆಲಸ ಕೂಡ ಕಡಿಮೆ ಆಗುತ್ತೆ. ಅದರಿಂದ ಮತ್ತೆ ಬ್ಲಾಕೇಜ್ ಇಲ್ಲ, ಬಿಕಾಸ್ ಯಾಕೆ ಅಂದ್ರೆ ರಕ್ತವಾಹಿನಿಯಲ್ಲಿ ಡ್ಯಾಮೇಜ್ ಆರ್ ಇನ್ಫ್ಲಮೇಷನ್ ಆಗಿರ್ಬೋದು, ಅದರಿಂದ ಫರ್ದರ್ ಬ್ಲಾಕೇಜ್ ಆಗುತ್ತೆ. ಅದರಿಂದ ಫರ್ದರ್ ಬಂದು ಹೃದಯ ರೋಗ, ಹೃದಯಘಾತ ಅದೆಲ್ಲ ಆಗುತ್ತೆ. ಸೊ ಈ ವಿಟಮಿನ್ ಸಿ ಸಪ್ಲಿಮೆಂಟೇಷನ್ ಮಾಡುವುದಕ್ಕೆ ಒಂದು ದಿನನಿತ್ಯ ನಾನು ಹೇಳ್ದ ಹಾಗೆ ನಿಮ್ಮ ಡೈಲಿ ಫುಡ್ ಅಲ್ಲಿ ಲೆಮನ್, ಆರೆಂಜ್ ಫ್ರೂಟ್ಸ್, ಮೋಸಂಬಿ, ವಿಟಮಿನ್ ಸಿ ರಿಚ್ ಫ್ರೂಟ್ಸ್ ನೀವು ತಗೊಂಡ್ರೆ ಅದು ಸಪ್ಲಿಮೆಂಟೇಷನ್ ಆಗುತ್ತೆ. ಆದರೆ ಈ ಹೃದಯ ರೋಗದಿಂದ ಯಾರು ಬಳಲ್ತಾ ಇದ್ದಾರೋ ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಸಪ್ಲಿಮೆಂಟೇಷನ್ ಬೇಕಾಗಿರೋದ್ರಿಂದ ಈ ಮಾಧವಪ್ರಾಶ್ ಅನ್ನು ಸೇವಿಸಬೇಕು. ದಿನನಿತ್ಯ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ಮಾಧವಪ್ರಾಶ್ನ ನೀವು ಸೇವಿಸಿದರೆ ಅದು ಬಹಳ ಉಪಯೋಗ ಆಗುತ್ತೆ ಹಾಗೂ ನಿಮ್ಮ ಹೃದಯವನ್ನು ಸಶಕ್ತವಾಗಿ ಮಾಡುತ್ತೆ. ಇದನ್ನು ಸೇವಿಸಿದಾಗ ನಿಮಗೆ ಫ್ರೆಶ್ ಕೂಡ ಫೀಲ್ ಆಗುತ್ತೆ ಹಾಗೂ ನಿಮ್ಮಲ್ಲಿರುವ ಊರ್ಜೆ, ತೇಜಸ್ಸನ್ನು ಅದು ಹೆಚ್ಚು ಮಾಡುತ್ತೆ. ಓಕೆ, ಸೊ ಹೃದಯಾಘಾತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ವಿಟಮಿನ್ ಸಿ ಮಾತ್ರ ಪ್ರಯೋಜನಕಾರಿ ಅಂತ ಹೇಳ್ತೀರಾ, ಅಥವಾ ಬೇರೆ ಔಷಧಿಯ ಅವಶ್ಯಕತೆ ಕೂಡ ಇಲ್ಲಿ ಇದೆ ಅಂತ ಅನ್ಸುತ್ತಾ? ಹೌದು, ಇಲ್ಲಿ ಇವಾಗ ನಾವು ಮಾಧವಪ್ರಾಶನಲ್ಲಿ ಕೇವಲ ವಿಟಮಿನ್ ಸಿ ಅಲ್ಲದೆ 40ಕ್ಕಿಂತ ಹೆಚ್ಚು ಗಿಡಮೂಲಿಕೆಗಳು ನಾವು ಉಪಯೋಗಿಸಿದೀವಿ. ಈ ಪ್ರತಿಯೊಂದು ಗಿಡಮೂಲಿಕೆಗಳಲ್ಲೂ ಅದರದೇ ಆದ ರಸ, ಗುಣ, ವೀರ್ಯ, ವಿಪಾಕ ಅನ್ನೋದು ಇರುತ್ತೆ. ಅದರದೇ ಆದ ಒಂದು ಬೆನಿಫಿಟ್ ಇರುತ್ತೆ ಹಾಗೂ ಅದರದೇ ಆದ ಒಂದು ಮೋಡ್ ಆಫ್ ಆಕ್ಷನ್ ಒಂದು ಇರುತ್ತೆ. ಸೊ ವಿಟಮಿನ್ ಸಿ ಬಂದು ನಮ್ಮ ನಾವು ಅಮೃತ ದ್ರವ್ಯ ಅಂತ ಹೇಳ್ತೇವೆ. ಸೊ ಅದರಿಂದ ಹೆಚ್ಚು ಈ ಮಾಧವಪ್ರಾಶಲ್ಲಿ ಇರುವುದು ಹಾಗೂ ಈ 40ಕ್ಕಿಂತ ಹೆಚ್ಚು ಗಿಡಮೂಲಿಕೆಗಳು ನಾವು ಏನ್ ಯೂಸ್ ಮಾಡಿದೀವೋ ಅದರದೇ ಆದ ರೀತಿಯ ಒಂದು ಇಮ್ಯುನಿಟಿ ಬೂಸ್ಟಿಂಗ್ ಆಗಲಿ, ಬಾಡಿ ರಿಪೇರ್, ಡ್ಯಾಮೇಜ್ ಏನಿರುತ್ತೋ ಅದರದ್ದು ರಿಪೇರ್ ಮಾಡೋದಾಗ್ಲಿ ಹಾಗೂ ನಮ್ಮ ಇದು ಓವರ್ ಆಲ್ ಹೆಲ್ತ್ಗೆ ಇಮ್ಯುನಿಟಿ ಹೆಚ್ಚು ಮಾಡೋದಾಗ್ಲಿ ಮಾಡುತ್ತೆ. ಓಕೆ, ಸೊ ಫೈನ್. ವೀಕ್ಷಕರಿಗೆ ಮೋಸ್ಟ್ಲಿ ಅರ್ಥ ಆಗಿರುತ್ತೆ, ಕಾರಣ ವಿಟಮಿನ್ ಸಿ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆಯೋ ನಮ್ಮ ಜೀವನದಲ್ಲಿ. ಅದ್ರ ಜೊತೆಗೆ ಈ ಮಾಧವಪ್ರಾಶ್ ಬರೀ ವಿಟಮಿನ್ ಸಿಗೆ ಮಾತ್ರ ಸೀಮಿತ ಆಗಿಲ್ಲ, 30ಕ್ಕೂ ಹೆಚ್ಚು ಗಿಡಮೂಲಿಕೆಗಳಿಂದ ಬಳಸಿರುವಂತಹ ಔಷಧಿ ಇಲ್ಲಿ ಸಿದ್ಧವಾಗಿರುತ್ತೆ. ಅದೆಲ್ಲವೂ ಕೂಡ ಜೀವನಕ್ಕೆ ಬಹಳ ಪ್ರಯೋಜನಕಾರಿ, ಹೃದಯಕ್ಕೆ ಬಹಳ ಪ್ರಯೋಜನಕಾರಿ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೇಕು, ಈ ಪ್ರಾಡಕ್ಟ್ ಅನ್ನ ನೀವು ಕೂಡ ತಗೊಳ್ಬೇಕು ಅಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗೆ ಒಂದು ಮಿಸ್ ಕಾಲ್ ಮಾಡಿದ್ರೆ ನೀವು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬಹುದು ಅಂತ ಹೇಳ್ತೀನಿ. ಡಾಕ್ಟರ್, ಬಹುತೇಕರು ಪ್ರಶ್ನೆ ಮಾಡುದು ಹೃದ್ರೋಗ, ಬಿಪಿ ಇರಬಹುದು, ಮಧುಮೇಹ ರೋಗಿಗಳು ಈ ಮಾಧವಪ್ರಾಶನ ತಗೊಳ್ಬಹುದು, ಅದರ ಪ್ರಯೋಜನ ಇದೆ ಅಂತ ಹೇಳ್ತಾ ಇದ್ರಿ. ಬಟ್ ಕೆಲವರು ಹೇಳ್ತಾರೆ ನಮ್ಗೆ ಯಾವುದೇ ಕಾಯಿಲೆಗಳು ಇಲ್ಲ ಆದ್ರೂ ಕೂಡ ಮಾಧವಪ್ರಾಶ್ ತಗೊಳ್ಬಹುದಾ ನಾವು, ಅದರ ಪ್ರಯೋಜನ ನಮ್ಗೆ ಇದೆಯಾ ಅಂತ? ಮಾಧವಪ್ರಾಶ್ ತಗೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ. ಏನೆಂದರೆ ಹೃದಯಕ್ಕೆ ಒಂದು ಬಂದು ರಕ್ತ ಸಂಚಾರ ಕರೆಕ್ಟ್ ಆದಾಗ ಮಾತ್ರ ನಾವು ಎಲ್ಲಾ ರೀತಿಯ ಬಾಡಿ ಇಂಪ್ರೂವ್ಮೆಂಟ್ ಆಗ್ಲಿ ಅದೆಲ್ಲ ಕಾಣಬಹುದು. ಇವಾಗ ಹೃದಯದ ಫಂಕ್ಷನ್ ಯಾವಾಗ ಕಮ್ಮಿ ಆಗುತ್ತೋ ಆವಾಗ ಬೇರೆ ಬೇರೆ ಅವಯವಗಳ ಮೇಲೆ ಕೂಡ ಅದು ಇಂಪ್ಲಿಮೆಂಟ್ ಆಗಿ ಡ್ಯಾಮೇಜ್ ಅನ್ನು ಉಂಟು ಮಾಡುತ್ತೆ. ಆದ್ದರಿಂದ ಎಲ್ಲರೂ ಕೂಡ ನೀವು ಮಾಧವಪ್ರಾಶ್ ಅನ್ನು ಸೇವಿಸಬಹುದು. ಇನ್ನೊಂದೇನಂದ್ರೆ ಬಹಳಷ್ಟು ಜನ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಡಯಾಬಿಟೀಸ್ ಆಗ್ಲಿ, ಹೃದಯ ರೋಗ ಆಗ್ಲಿ, ಇಲ್ಲ ಬಿಪಿ, ಕೊಲೆಸ್ಟ್ರಾಲ್, ಈ ತರ ಬಹಳಷ್ಟು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇರೋದು ನೀವು ಕಾಣಬಹುದು. ಸೊ ನೀವು ಈ ಮಾಧವಪ್ರಾಶ್ ಅನ್ನು ತಗೊಂಡಾಗ ಅದು ನಿಮಗೆ ಇಮ್ಯುನಿಟಿ, ಇವಾಗ ಈ ಜೀನ್ಸ್ ಅಲ್ಲಿ ಆಲ್ರೆಡಿ ಇರೋದನ್ನ ನಾವು ಒಂದು ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡೋದಕ್ಕೆ ಇದು ಬಹಳ ಹೆಲ್ಪ್ ಆಗುತ್ತೆ. ಹಾಗೂ ಇದರ ಜೊತೆಗೆ ನೀವು ನಿಮ್ಮ ಈ ಜೀವನ ಶೈಲಿಯನ್ನು ಸ್ವಲ್ಪ ಬದಲಾಯಿಸಬೇಕು. ಹಾಗೂ ನಿಮ್ಮ ಏನಂದ್ರೆ ಟೈಮ್ ಟು ಟೈಮ್ ಏಳೋದಾಗ್ಲಿ, ಸೊ ನೀವು ಪ್ರಾಪರ್ ಟೈಮ್ಗೆ ತಿನ್ನೋದಾಗ್ಲಿ, ಪ್ಲಸ್ ನೀವು ಆಹಾರ ಸೇವೆಯನ್ನು ಯಾವ ತರ ಮಾಡ್ತೀರೋ ಅದು ಸ್ವಲ್ಪ ಬ್ಯಾಲೆನ್ಸ್ ಡಯಟ್ ಆಗಲಿ ಮಾಡೋದು, ಜಂಕ್ ಫುಡ್ ಅನ್ನು ಅವಾಯ್ಡ್ ಮಾಡೋದು, ಹಾಗೂ ನಿಮ್ಮ ಲೈಫ್ ಸ್ಟೈಲ್ ಅನ್ನು ಮೇಂಟೈನ್ ಮಾಡ್ಕೊಳ್ಳೋದು. ಎಕ್ಸಸೈಸ್, ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾಪರ್ ಎಕ್ಸಸೈಸ್ ಅನ್ನು ಮಾಡಿಕೊಂಡು ಇದನ್ನು ಸೇವಿಸಿಕೊಂಡು ಇದ್ದರೆ ಇದು ಒಂದು ಆಡೆಡ್ ಬೆನಿಫಿಟ್ ತರ ನಿಮ್ಮ ಇಮ್ಯುನಿಟಿ ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದೇನಂದ್ರೆ ಇವಾಗ ಬಹಳಷ್ಟು ಜನಕ್ಕೆ ಈ ಆಲ್ಕೋಹಾಲ್ ಅಭ್ಯಾಸ, ದುರಭ್ಯಾಸಗಳು ಏನಿರುತ್ತೋ ಅವರಲ್ಲಿ ಕೂಡ ತುಂಬಾ ಬಾಡಿಯಲ್ಲಿ ಡ್ಯಾಮೇಜ್ ಆಗಿರುತ್ತೆ, ಎಸ್ಪೆಷಲಿ ಲಿವರ್. ಸೊ ಈ ಆಮ್ಲ ನಾವೇನು ಯೂಸ್ ಮಾಡಿರ್ತೇವೋ ಮಾಧವಪ್ರಾಶ್ ಅಲ್ಲಿ ಇಟ್ ವಿಲ್ ವರ್ಕ್ ಮೇಜರ್ ಇವನ್ ಆನ್ ಲಿವರ್.
ಸೊ ಲಿವರ್ ಅಲ್ಲಿ ಈ ಕೊಲೆಸ್ಟ್ರಾಲ್ ಅನ್ನೋದು ಕೂಡ ಅದಕ್ಕೆ ಕೂಡ ಸಂಬಂಧಪಟ್ಟಿರೋ ಹಾಗೆ. ಈ ಕೊಲೆಸ್ಟ್ರಾಲ್ ಹೇಗ್ ಬರುತ್ತೆ ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ನಾವು ಪಾತ್ರೆ ತೊಳಿತಾ ಇದ್ರೆ ಅದರದ್ದು ಸೈಡ್ಸ್ಗೆ ಅಂಟಂಟ್ ಹಂಗೆ ಇರುತ್ತೆ, ಓಕೆನಾ. ಸೊ ನಾವು ಅದು ಸರಿಯಾಗಿ ತೊಳಿದೆ ಮತ್ತೆ ಯೂಸ್ ಮಾಡಿದಾಗ ಮತ್ತೆ ಆ ಅಂಟಂಟ್ ಅನ್ನೋದು ಏನಿರುತ್ತೋ ಅದು ಜಾಸ್ತಿ ಆಗ್ತಾ ಬರುತ್ತೆ. ಅದೇ ತರ ನಮ್ಮ ಲಿವರ್ ಅಲ್ಲಿ ಆಗುತ್ತೆ. ಓಕೆ, ಸೊ ಆ ದೋಷ ಏನು ಜಾಸ್ತಿ ಆಗ್ತಾ ಬರುತ್ತೋ ಅದೊಂದು ಕೊಲೆಸ್ಟ್ರಾಲ್ ತರ ಡೆಪಾಸಿಟ್ ಆಗಿ 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 ಅದು ನಮಗೆ ಲಿಪಿಡ್ ಪ್ರೊಫೈಲ್ ಅಲ್ಲಿ ಜಾಸ್ತಿ ತೋರುತ್ತೆ. ಪ್ಲಸ್ ಇದನ್ನ ಬೇರೆ ದೇಹ ರಕ್ತವಾಹಿನಿಗಳಲ್ಲಿ ಸಂಚಾರ ಆಗಿ ಮತ್ತೆ ಈ ಬ್ಲಾಕ್ಸ್ ಆಗ್ಲಿ, ಪ್ಲಾಕ್ ಡೆಪಾಸಿಷನ್, ಕ್ಯಾಲ್ಸಿಫಿಕೇಶನ್ ಅದೆಲ್ಲ ಆಗ್ತಾ ಬಂದಾಗ ನಮ್ಗೆ ಈ ಹೃದಯ ರೋಗ ಹೆಚ್ಚಾಗುತ್ತೆ. ಸೊ ಇದನ್ನ ಕೂಡ ಯಾರಿಗೆ ಈ ದುರಭ್ಯಾಸಗಳಿದೆಯೋ ಡೆಫಿನೆಟ್ಲಿ ನೀವು ನಿಮ್ಮ ಈ ಆಲ್ಕೋಹಾಲ್, ಸಿಗರೇಟ್ ಅದೇನಿದೆಯೋ ಅದನ್ನ ನೀವು ಡಿಅಡಿಕ್ಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಬಟ್ ಅದರ ಜೊತೆ ಈ ಮಾದವಪ್ರಾಶ್ ಅನ್ನು ನೀವು ತಿಂದರೆ ಆಗಿರೋ ಡ್ಯಾಮೇಜ್ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ಅವರ ಇಮ್ಯುನಿಟಿ ಹಂಗೆ ಹೆಚ್ಚಾಗ್ತಾ ಬರುತ್ತೆ. ಪ್ಲಸ್ ಆಸ್ ಸಚ್ ಇವಾಗ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಿಗೂ ಏನು ಇಲ್ಲ, ಜಸ್ಟ್ ದಟ್ ಒಂದು ನಾರ್ಮಲ್ ಪರ್ಸನ್ ಆಗೇ ಇದ್ದಾರೆ ಅಂದ್ರೂ ನೀವು ಇದು ತಗೊಂಡ್ರೆ ಒಂದು ನಿಮ್ ಬಾಡಿ ಡಿಟಾಕ್ಸಿಫಿಕೇಶನ್ಗೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಇವನ್ ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಕೂಡ ನೀವು ಈ ಮಾದವಪ್ರಾಶ್ ಅನ್ನು ಸೇವಿಸಬಹುದು. ಓಕೆ, ಬರೀ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಮಾತ್ರ ಮಾಧವಪ್ರಾಶ್ ತಗೊಳ್ಳೋದಲ್ಲ, ಒಬ್ಬ ಆರೋಗ್ಯ ವ್ಯಕ್ತಿ ಕೂಡ ನಮ್ಮ ಜೀವನ ಶೈಲಿಯನ್ನ ಆರೋಗ್ಯವಾಗಿಡೋದಕ್ಕೂ ಕೂಡ ಈ ಮಾಧವಪ್ರಾಶ್ ತುಂಬಾ ಪ್ರಯೋಜನಕಾರಿ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಕೂಡ ಮಾಧವಪ್ರಾಶ್ ಪ್ರತಿಯೊಬ್ರು ಕೂಡ ತಗೊಂಡ್ರು ಕೂಡ ಅದರ ಪ್ರಯೋಜನ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಕೂಡ ಈ ಮಾಧವಪ್ರಾಶ್ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ಬೇಕು ಅಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗೆ ಒಂದು ಮಿಸ್ ಕಾಲ್ ಮಾಡಿದ್ರೆ ಹೆಚ್ಚಿನ ಮಾಹಿತಿನ ಕೂಡ ಪಡ್ಕೊಳ್ಬಹುದು. ಮಾಧವಪ್ರಾಶ್ ಅನ್ನ ಕೂಡ ನೀವು ಖರೀದಿ ಮಾಡಬಹುದು ಅಂತ ಹೇಳ್ತೀನಿ. ಇನ್ನಷ್ಟು ಮಾಹಿತಿನ ಈ ಬಗ್ಗೆ ಪಡ್ಕೊಳ್ತಾ ಹೋಗೋಣ ಚಿಕ್ಕದೊಂದು ವಿರಾಮದ ನಂತರ. ಮನೆಗೆ ಅತಿಥಿಗಳು ಬರ್ತಾರಂತೆ. ಅತಿಥಿಗಳ ಇಲ್ಲ ಕಣೋ, ನಾನಿವತ್ತು ಯಾರಿಗೂ ಸಿಗೋಲ್ಲ. ನನ್ ಕೂದಲು ಅವಸ್ಥೆ ನೋಡು. ನೀನ್ ಯಾರು? ನಾನು ಗೋದ್ರೇಜ್ ಏರ್ ಪವರ್ ಪಾಕೆಟ್. ಯು ಸ್ಮೆಲ್ ನೈಸ್. ಗೋದ್ರೇಜ್ ಏರ್ ಪವರ್ ಪಾಕೆಟ್ ಇದರ ಪವರ್ ಜೆಲ್ ಟೆಕ್ನಾಲಜಿ ಬಾತ್ರೂಮ್ ಅನ್ನು ಇರಿಸುತ್ತೆ ಪರಿಮಳ ಭರಿತ 30 ದಿನಗಳವರೆಗೆ. ಅತಿಥಿಗಳಿನ್ನು ಹೋಗೋದೇ ಇಲ್ಲ. ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದ್ಯಾ? ನೋ ವರೀಸ್, whitegold.moneyಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ. ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಲೋಬೋಸಾ ಟೀ ಮತ್ತು ಮಿಕ್ಸ್. ಅಮೃತೋನಿ ಗ್ಯಾಸ್ಟ್ರಿನ್ ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲಾ ಪ್ರಾಬ್ಲಮ್ ದೂರ ಮಾಡುತ್ತೆ. ಕಾರಣ ಏನೇ ಇರ್ಲಿ ನಿವಾರಣೆ ಇರೋದು ಒಂದೇ, ಅಮೃತೋನಿ ಗ್ಯಾಸ್ಟ್ರಿನ್. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ SDJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ. ಮೇಜರ್ ಜನರಲ್ ನ ಕ್ಲಾಸಸ್ ಎಲ್ಲಿದೆ? ಲೆನ್ಸ್ ಕಾರ್ಟ್ ನಲ್ಲಿ ಸರ್ವಿಸ್ಗೆ ಕೊಟ್ಬಿಟ್ಟೆ. ಲೆನ್ಸ್ ಕಾರ್ಟ್ ನಲ್ಲಿ ಯಾವುದೇ ಗ್ಲಾಸಸ್ ನ ಸರ್ವಿಸ್ ಫ್ರೀ ಸರ್. ಲೆನ್ಸ್ ಕಾರ್ಟ್ ಇದ್ದಿರಲಿ ಇಲ್ಲದಿರಲಿ ಫ್ರೀ ಆಗಿ ನೋಸ್ ಪ್ಯಾಡ್ ರಿಪ್ಲೇಸ್ಮೆಂಟ್, ಫ್ರೇಮ್ ಅಲೈನ್ ಮತ್ತು ಅಲ್ಟ್ರಾಸಾನಿಕ್ ಕ್ಲೀನಿಂಗ್ ಮಾಡಿಸಿ. ಸಖತ್ ಸ್ಮಾರ್ಟ್. ಲೆನ್ಸ್ ಕಾರ್ಟ್ ಸ್ಟೋರಿಗೆ ಬನ್ನಿ, ಫ್ರೀ ಸರ್ವಿಸ್ ಮಾಡಿಸಿ. ಕರೆ ಮಾಡಿ 1-800-111-111. ಇಂತಹ ಕಾಂತಿ ಎಲ್ಲದರಲ್ಲೂ ನಂಬರ್ 1. ಇದು ಹೇಗೆ ಸಾಧ್ಯ ಕಣೆ? ಹೊಸ ಗೋದ್ರೇಜ್ ನಂಬರ್ 1 ಸೋಪ್. ಇದರ ಮುಕ್ಕಾಲಾಂಶ ಪ್ರಾಕೃತಿಕ ತತ್ವ ಮತ್ತು ಅರಿಶಿನ ಚಂದನೆ ನೀಡುತ್ತೆ ನಿಮ್ಮ ತ್ವಚೆಗೆ ಪ್ರಾಕೃತಿಕ ಮೈಕಾಂತಿ. ನೀನೆ ನಂಬರ್ 1. ವಿವಾಹ ವೈಭವದ ಕೊಡುಗೆ ಮಲ್ಲೇಶ್ವರಂನ ನಿಮ್ಮ ಸುದರ್ಶನ್ ಜುವೆಲರ್ಸ್ ನಲ್ಲಿ ಮಾರ್ಚ್ 1ರಿಂದ ಪ್ರತಿ 1 ಗ್ರಾಂ ಚಿನ್ನಾಭರಣದ ಮೇಲೆ 100 ರೂಪಾಯಿಗಳ ಭಾರಿ ರಿಯಾಯಿತಿ. ಸುದರ್ಶನ್ ಜುವೆಲರ್ಸ್, ಮಾರ್ಗೋಸಾ ರೋಡ್, ಮಲ್ಲೇಶ್ವರಂ, ಬೆಂಗಳೂರು. paisabazar.com ನಲ್ಲಿ ಎಲ್ಲಾ ಬ್ಯಾಂಕ್ ನ ಲೋನ್ ಕಂಪೇರ್ ಮಾಡಿ ಕಮ್ಮಿ EMI ಲೋನ್ಗೆ ಅಪ್ಲೈ ಮಾಡಿ. ತಟ್ಟನೆ ಲೋನ್ ಅಪ್ರೂವಲ್, ತಕ್ಷಣ ಹಣ ನಿಮ್ಮ ಅಕೌಂಟ್ಗೆ ಬರುತ್ತೆ. paisabazar.com, ಸರಿಯಾದ ಲೋನ್ ಸಿಗುತ್ತೆ ಇಲ್ಲಿ. ವಿರಾಮದ ಬಳಿಕ ಮತ್ತೊಮ್ಮೆ ಮಾಧವಬಾಗ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್ ಮಾಧವಪ್ರಾಶ್ ಬಗ್ಗೆ ತಾವು ಮಾಹಿತಿ ಕೊಡ್ತಾ ಇದ್ರಿ. ಸೊ ಈಗ ಆಲ್ರೆಡಿ ಮಾಧವಬಾಗ್ ಅಂದ್ರೆ ಅಲ್ಲಿ ಏನೇ ಔಷಧಿಗಳಿದ್ರು ಕೂಡ ಅದು ಆಯುರ್ವೇದದ ಔಷಧಿಗಳು ಅನ್ನೋದು ನಮ್ಗೆ ಗೊತ್ತು. ಬಟ್ ಬಹುತೇಕರು ಆಯುರ್ವೇದ ಔಷಧಿ ಅಂದ್ರೆ ಸಿಕ್ಕಾಪಟ್ಟೆ ಕಹಿ ಇರತ್ತಪ್ಪ, ಅದನ್ನ ತಗೊಳ್ಳೋದಾ ಬೇಡವಾ ಅಂತ ಪ್ರಶ್ನೆ ಮಾಡ್ತಾರೆ. ಏನ್ ಹೇಳ್ತೀರಿ? ಹೌದು, ಬಹಳ ಜನ ಬಂದು ಕೇಳ್ತಾರೆ ನಿಮ್ದು ಕಹಿ ಔಷಧಿ ತಗೊಳ್ಳೋದಕ್ಕಾಗಲ್ಲ ಆ ತರ ಅಂತ ಎಲ್ಲ.
ಬಟ್ ಎಲ್ಲರಿಗೂ ಸುಲಭ ಆಗುವಂತೆ ಇದು ಸಿಹಿಯಾಗಿ ಮಾಡಿದ್ದಾರೆ. ಸೊ ಇಟ್ ಇಸ್ ವೆರಿ ಪ್ಯಾಲೆಟಬಲ್. ಸೊ ಕೇವಲ ಒಂದು ಪ್ರಾಡಕ್ಟ್ ಅಲ್ಲ, 40ಕ್ಕಿಂತ ಹೆಚ್ಚು ದ್ರವ್ಯಗಳನ್ನು ಉಪಯೋಗಿಸಿ ಅದನ್ನು ಸಿಹಿಯಾಗಿ ಮಾಡಿ ಅದನ್ನು ಪ್ಯಾಲೆಟಬಲ್ ಆಗಿ ಮಾಡಿದ್ದಾರೆ. ಸೊ ಇದನ್ನು ತಗೊಂಡಾಗ ನೀವು ನಿಮ್ಮ ಊರ್ಜಾ ತೇಜಸ್ಸನ್ನು ನೀವು ಹೆಚ್ಚಿ ಮಾಡಿಕೊಳ್ಳಬಹುದು. ಸೊ ಇದು ಕಹಿ ಇರುತ್ತೆ, ಪ್ಯಾಲೆಟಬಲ್ ಅನ್ನೋದು ಮಾತ್ರ ನೀವು ಮೈಂಡ್ ಇಂದ ತೆಗೀರಿ. ಡೆಫಿನೆಟ್ಲಿ ಇಟ್ ಇಸ್ ವೆರಿ ಗುಡ್ ಇನ್ ಟೇಸ್ಟ್ ಅಂಡ್ ಯು ಕ್ಯಾನ್ ಟೇಕ್ ಇಟ್. ಓಕೆ, ತುಂಬಾ ಇಷ್ಟಪಟ್ಟು ತಗೊಳ್ತಾರೆ ಅಂತ. ಡೆಫಿನೆಟ್ಲಿ ಅದು ಒಂದು ಲೇಹ್ಯ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಅದನ್ನು ಈಸಿಯಾಗಿ ತಗೋಬಹುದು. ಇನ್ ಕೇಸ್ ನಿಮ್ಗೆ ಹಂಗೆ ತಗೊಳ್ಳೋದಕ್ಕೆ ಆಗಲ್ಲ ಅಂದ್ರೆ ವಾರ್ಮ್ ಮಿಲ್ಕ್ ಜೊತೆ ತಗೋಬಹುದು. ಓಕೆ ಡಾಕ್ಟರ್, ಈಗ ಒಂದ್ ಪ್ರಶ್ನೆ, ನಾವು ಕೂಡ ಮಾಧವಪ್ರಾಶ್ ಹಾಗಾದ್ರೆ ತಗೊಳ್ಬೇಕು, ಆದ್ರೆ ಕಾಸ್ಟ್ ಎಷ್ಟು, ಬೆಲೆ ಎಷ್ಟು ಅಂತ ಕೇಳ್ತಾರೆ. ಹೇಗ್ ಖರೀದಿ ಮಾಡೋದು ಅದನ್ನ ನಾವು ಅಂತ ಕೇಳ್ತಾರೆ, ಏನ್ ಹೇಳ್ತೀವಿ? ಓಕೆ, ಮಾಧವಬಾಗ್ನಲ್ಲಿ ಎಲ್ಲರಿಗೂ ಎಲ್ಲ ರೋಗಿಗಳಿಗೂ ಒಂದು ಸುಲಭವಾಗಿ ಒಂದು ಚಿಕಿತ್ಸಾ ಪದ್ಧತಿಗಳನ್ನು ಉಂಟು ಮಾಡಿದ್ದಾರೆ. ಹಾಗೂ ಅನುಕೂಲವಾಗಿ ಈ ಔಷಧ ರೇಟ್ ಆಗ್ಲಿ ಅಮೌಂಟ್ ಆಗ್ಲಿ ಅನುಕೂಲವಾಗಿ ಇಟ್ಟಿದ್ದಾರೆ. ಅದರಲ್ಲಿ ಮಾಧವಪ್ರಾಶ್ ಬಂದು 525 ರೂಪೀಸ್ 1 ಬಾಟಲ್ ಆಗುತ್ತೆ. ಸೊ ನೀವು ಮನೆಗೆ ತಲುಪಿಸಿಕೊಳ್ಳಬಹುದು. ಕೆಳಗಡೆ ಇರುವ ನಂಬರ್ಗೆ ನೀವು ಮಿಸ್ಡ್ ಕಾಲ್ ಕೊಟ್ರೆ ಅದು ನಿಮ್ಮ ಮನೆಗೆ ಡೈರೆಕ್ಟ್ ಬರುತ್ತೆ. ಅದಾಗಿಲ್ಲ ಅಂದ್ರೂ ನಿಮಗೆ ನಿಯರ್ ಬೈ ಕ್ಲಿನಿಕ್ಸ್ ಮಾಧವಬಾಗಿಂದು ಇಡೀ ಕರ್ನಾಟಕದಲ್ಲಿ ಒಂದು 25 ಕ್ಲಿನಿಕ್ ಇದೆ. ಬೆಳಗಾಂ, ಹುಬ್ಳಿ, ಧಾರವಾಡ ಅಲ್ಲೆಲ್ಲ ಇದೆ. ಮತ್ತು ಬ್ಯಾಂಗ್ಳೂರಲ್ಲಿ ಅರೌಂಡ್ 19 ಕ್ಲಿನಿಕ್ಸ್ ಇದೆ. ಬಸವೇಶ್ವರ್ ನಗರ್, ಜಯನಗರ್, ಬೆಲ್ ರೋಡ್, JP ನಗರ್, ಇಂದಿರಾನಗರ್ ಅಂತ ಇನ್ನಷ್ಟು ಕ್ಲಿನಿಕ್ಸ್ ಮೇಜರ್ ಲೇಔಟ್ಸ್ ಅಲ್ಲೇ ಇದೆ. ನೀವು ಅಲ್ಲಿ ಕೂಡ ಹೋಗಿ ಖರೀದಿಸಬಹುದು. ಅಲ್ಲಿ ನಮ್ಮ ಪೇಷಂಟ್ ಕೇರ್ ಎಕ್ಸಿಕ್ಯೂಟಿವ್ ಅನ್ನೊಬ್ರು ಇರ್ತಾರೆ, ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಹಾಗೆಯೇ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಇದರ ಬಗ್ಗೆ, ಇಲ್ಲ ನಿಮಗೆ ಏನಾದ್ರೂ ರೋಗ ಇದ್ದರೆ ನೀವು ಅಲ್ಲೇ ಡಾಕ್ಟರ್ ಅವೈಲಬಿಲಿಟಿ ಇರ್ತಾರೆ, ಅಲ್ಲಿ ಹೋಗಿ ಕನ್ಸಲ್ಟ್ ಮಾಡಿ ಔಷಧವನ್ನು ನೀವು ತಗೋಬಹುದು. ಓಕೆ ವೀಕ್ಷಕರೇ, ಬಹುತೇಕರು ಮಾಧವಪ್ರಾಶ್ ಇದು ಸೇಫ್ ಆಗಿರುತ್ತಾ, ತಗೊಳ್ಬಹುದಾ ಅಂತ ಕೇಳ್ತೀರಿ. ಡಾಕ್ಟರ್ ಅದನ್ನ ಹೇಳ್ತಾ ಇದ್ರು, ಔಷಧಿ ಕಹಿ ಅಥವಾ ಸಿಹಿ ಇದ್ಯಾವುದು ಕೂಡ ಮ್ಯಾಟರ್ ಆಗಲ್ಲ. ಬಟ್ ಆಯುರ್ವೇದಿಕ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಯುರ್ವೇದಿಕ್ ಅಂದ್ರೆ ಅದು ಸೇಫ್ ಆಗೇ ಇರ್ತೀವಿ, ಅದನ್ನ ತಗೊಳ್ಳೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಸಮಸ್ಯೆಗಳಾಗೋದಿಲ್ಲ. ಹಾಗಾಗಿ ನೀವು ಕೂಡ ಈ ಮಾಧವಪ್ರಾಶನ ಖರೀದಿ ಮಾಡಬೇಕು ಅಂದ್ರೆ, ಮಾಹಿತಿ ಪಡ್ಕೊಳ್ಬೇಕು ಅಂತ ಅಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗೆ ಒಂದು ಮಿಸ್ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಇಲ್ಲ ಹತ್ತಿರದ ಮಾಧವಬಾಗ್ ಕ್ಲಿನಿಕ್ ಹೋಗು ಕೂಡ ನೀವು ಖರೀದಿ ಮಾಡಬಹುದು, ಅದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಬಹುದಾಗಿದೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಮಾಧವಪ್ರಾಶ್ ಇದು ಸ್ವಲ್ಪ ಸಿಹಿಯಾಗಿ ಮಾಡಿದೀವಿ, ಎಲ್ಲರೂ ಕೂಡ ತಗೊಳ್ಳೋ ರೀತಿಯಲ್ಲಿ ಇದೆ ಅಂತ. ಈಗ ಶುಗರ್ ಪೇಷಂಟ್ಸ್ ಶುಗರ್ಸ್ ತಗೊಳ್ಳೇಬಾರ್ದು, ತಿನ್ಲೇಬಾರ್ದು ಅಂತ ಹೇಳ್ತಾರೆ. ಬಟ್ ಸಿಹಿ ಪದಾರ್ಥ ಅಂತಾರೆ, ನಾವು ತಗೊಳ್ಬಹುದಾ ಅಂತ ಮಧುಮೇಹಿ ಪ್ರಶ್ನೆ ಬರುತ್ತೆ, ಏನ್ ಹೇಳ್ತೀರಿ? ಕರೆಕ್ಟ್. ಡಯಾಬಿಟೀಸ್ ಅನ್ನೋರಿಗೆ ಅದೊಂದು ಕನ್ಸರ್ನ್ ಇರುತ್ತೆ, ಇದು ಸಿಹಿಯಾಗಿ ಇರೋದ್ರಿಂದ ನಾವು ತಗೊಳ್ಬೋದಾ ಬೇಡವಾ ಅಂತ. ಇದು ಔಷಧಿ ಆಗಿರೋದ್ರಿಂದ ಅದರದೇ ಆದ ಒಂದು ಪ್ರಮಾಣದಲ್ಲಿ ನಾವು ಕೊಡ್ತೇವೆ. ಸೊ ಡೆಫಿನೆಟ್ಲಿ ಡಯಾಬಿಟೀಸ್ ಇರೋರು ಕೂಡ ತಗೋಬಹುದು. ಬಟ್ ಈ ಡಯಾಬಿಟೀಸ್ ಇರೋರು ಸ್ವಲ್ಪ ಆಹಾರ ಪದ್ಧತಿ, ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಮಾಡ್ಕೊಳ್ಬೇಕು. ಅದರ ಬಗ್ಗೆ ನಿಮಗ್ ಬೇಕಂದ್ರೆ ಗೈಡೆನ್ಸ್ಗೆ ವೈದ್ಯರು ಇದ್ದಾರೆ, ಅವ್ರು ಹೆಲ್ಪ್ ಮಾಡ್ತಾರೆ. ಹಾಗೂ ನ್ಯೂಟ್ರಿಷನಿಸ್ಟ್ಗಳು ಕೂಡ ಇದ್ದಾರೆ. ಸೊ ಅವ್ರ ಜೊತೆ ಈ ಆಹಾರ ಪದ್ಧತಿಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ನೀವು ಮಾಧವಪ್ರಾಶನ್ನು ಸೇವಿಸಬಹುದು. ಇನ್ನೊಂದು ನಾನು ಇಲ್ಲಿ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀನಂದ್ರೆ, ಡಯಾಬಿಟೀಸ್ ಒಂದು ಅನಿಯಮಿತವಾದ ಜೀವನ ಶೈಲಿಯಿಂದ ಬರುವ ರೋಗ. ಸೊ ಈ ಡಯಾಬಿಟೀಸ್ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಅದನ್ನ ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಫರ್ದರ್ ಕಾಂಪ್ಲಿಕೇಶನ್ಸ್ ಆಗುವುದು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಇದೆ. ಅದರಲ್ಲೂ ಡಯಾಬಿಟೀಸ್ ಕಾಂಪ್ಲಿಕೇಶನ್ ಆಗಿ ನಮ್ಮ ಹೃದಯಕ್ಕೆ ಅದೊಂದು ಫಸ್ಟ್ ಕಾಂಪ್ಲಿಕೇಶನ್ ಅನ್ನು ಕೊಡುತ್ತೆ. ಇದರ ಜೊತೆ ಬೇರೆ ರೀತಿಯ ಒಂದು ಗ್ಯಾಂಗ್ರೀನ್ ಆಗ್ಲಿ, ಇದು ಲಿವರ್ ಡ್ಯಾಮೇಜ್ ಇಲ್ಲ ಕಿಡ್ನಿ ಡ್ಯಾಮೇಜ್ ಆಗ್ಲಿ, ಮತ್ತೆ ಪ್ಯಾರಾಲಿಸಿಸ್, ಸ್ಟ್ರೋಕ್ ಅನ್ನೋದೆಲ್ಲ ಡಯಾಬಿಟೀಸಿನ ಕಾಂಪ್ಲಿಕೇಶನ್ಸ್. ಸೊ ಡಯಾಬಿಟೀಸ್ ಇದ್ದಾಗ ಈ ಶುಗರ್ ಲೆವೆಲ್ಸ್ ಯಾವಾಗ ಬ್ಲಡ್ ಅಲ್ಲಿ ಜಾಸ್ತಿ ಇರುತ್ತೋ ನಿಮ್ಮ ರಕ್ತ ವಾಹಿನಿಗಳೇನಿದೆಯೋ ಅದರದ್ದೇ ಆದ ಒಂದು ಎಲಾಸ್ಟಿಸಿಟಿ ಏನಿದೆಯೋ ಅದು ಕಡಿಮೆ ಆಗುತ್ತೆ. ಸೊ ಈ ಎಲಾಸ್ಟಿಸಿಟಿ ಕಡಿಮೆ ಆದಾಗ ಬ್ಲಡ್ ಪಂಪ್ ಆಗೋದು ಸುಲಭವಾಗಿರುವುದಿಲ್ಲ. ಆದ್ದರಿಂದ
ಫರ್ದರ್ ಫಸ್ಟ್ ಕಾಂಪ್ಲಿಕೇಶನ್ ಬಹಳಷ್ಟು ಜನ ಡಯಾಬಿಟೀಸ್ ಇರೋರು BP ಕೂಡ ಇರುತ್ತೆ. ಸೊ ಯಾಕೆ ಡಯಾಬಿಟೀಸ್ ಬಂದಿದ ತಕ್ಷಣ ಬಹಳಷ್ಟು ಜನಕ್ಕೆ BP ಬರುತ್ತೆ ಅಂದ್ರೆ ಇದೇ ಕಾರಣ. ಅವ್ರು ಶುಗರ್ ಲೆವೆಲ್ಸ್ ನ ಮೇಂಟೈನ್ ಮಾಡಲ್ಲ, ಅದರಿಂದ ರಕ್ತವಾಹಿನಿಗಳು ಎಲಾಸ್ಟಿಸಿಟಿ ಲೂಸ್ ಆಗುತ್ತೆ. ಸೊ ಬ್ಲಡ್ ಪಂಪ್ ಏನಾಗಬೇಕೋ ಹಾರ್ಟ್ಗೆ ಸರಿಯಾದ ರೀತಿ ಆಗೋದಿಲ್ಲ, ಹಾಗೂ ಬ್ಲಡ್ ಪ್ರೆಷರ್ ಬರುತ್ತೆ. ಇದರ ಜೊತೆ ಒಬೇಸಿಟಿ ಅನ್ನೋದು ಇನ್ನೊಂದು. ಯಾಕೆಂದ್ರೆ ಎಕ್ಸಸೈಸ್ ಮಾಡೋದಿಲ್ಲ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಆಮೇಲೆ ಅವರು ತಿನ್ನುವ ಆಹಾರ ಹೆಲ್ದಿಯಾಗಿರುವುದಿಲ್ಲ, ಬಹಳ ಕಾರ್ಬ್ಸ್ ತಗೊಳ್ಳೋದಾಗ್ಲಿ ಆ ತರ ಮಾಡ್ತಾ ಇರ್ತಾರೆ. ಆದ್ದರಿಂದ ನೀವು ಈ ಹೃದಯ ರೋಗವನ್ನು ಪ್ರಿವೆಂಟ್ ಮಾಡಲು ಫಸ್ಟ್ ನಿಮ್ಮ ಡಯಾಬಿಟೀಸ್ ಅನ್ನು ನೀವು ಕಡಿಮೆ ಮಾಡಿಕೊಳ್ಳಬೇಕು. ಈ ಶುಗರ್ ಲೆವೆಲ್, ಬ್ಲಡ್ ಶುಗರ್ ಲೆವೆಲ್ಸ್ ಏನಿದೆಯೋ ಅದನ್ನ ನೀವು ಕಡಿಮೆ ಮಾಡ್ಕೊಳ್ಬೇಕು. ಇದರದ್ದೇ ಆದ ಕೆಲವು ಔಷಧಿಗಳಿರುತ್ತದೆ, ಅದನ್ನು ಕೂಡ ಸೇವಿಸಿಕೊಂಡು ಈ ಮಾಧವಪ್ರಾಶ್ ಅನ್ನು ಸೇವಿಸಿಕೊಂಡಾಗ ನಿಮ್ಗೆ ಈ ರಕ್ತವಾಹಿನಿಗಳಿಗೆ ಎಲಾಸ್ಟಿಸಿಟಿ ಏನ್ ಲೂಸ್ ಆಗಿರುತ್ತೋ ಅದ್ರದ್ದು ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಹಾಗೂ ಬ್ಲಡ್ ಪಂಪಿಂಗ್ ಕೂಡ ಚೆನ್ನಾಗಾಗುತ್ತೆ. ಫರ್ದರ್ ಹೃದಯ ರೋಗದಿಂದ ನಾವು ಪ್ರಿವೆಂಟ್ ಕೂಡ ಮಾಡ್ಬೋದು, ಹಾಗೆಯೇ ಡಯಾಬಿಟೀಸ್ ಕೂಡ ಕಡಿಮೆ ಆಗುತ್ತೆ. ನಾನು ಆಗ್ಲೇ ಹೇಳ್ದೆ ಹಾಗೆ ಈ ಆಮ್ಲ ಅನ್ನೋದು ಹೆಂಗೆ ನಾವು ಅಮೃತ ಹೇಳ್ತೇವೋ, ಅಮೃತ ಎಲ್ಲಾ ರೋಗಗಳಿಗೂ ಅದೊಂದು ಅಮೃತ. ಸೊ ಆದ್ದರಿಂದ ಮಾಧವಪ್ರಾಶ್ನ ಡಯಾಬಿಟೀಸ್ ಪೇಷಂಟ್ಸ್ ಕೂಡ ಇದನ್ನು ಸೇವಿಸಬಹುದು, ಹಾಗೂ ಅವರಿಗೆ ಫರ್ದರ್ ಬ್ಲಡ್ ಶುಗರ್ ಲೆವೆಲ್ಸ್ ಇನ್ಕ್ರೀಸ್ ಮಾಡೋದನ್ನು ತಡಿಬಹುದು, ಹಾಗೂ ಬೇರೆ ಕಾಂಪ್ಲಿಕೇಶನ್ಸ್ ಗಳನ್ನು ಕೂಡ ನಾವು ತಡೆಯಬಹುದು. ಓಕೆ, ಮಧುಮೇಹ ವ್ಯಕ್ತಿಗಳಿಗೆ ಈ ಹೃದಯಾಘಾತ ಆಗುವಂತಹ ಸಂಖ್ಯೆ ನೋಡಿದ್ರೆ 4 ಪಟ್ಟು ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಜೊತೆಗೆ ಮಾಧವಪ್ರಾಶ್ ಎಷ್ಟು ಪ್ರಯೋಜನಕಾರಿ ಅಂತವ್ರಿಗೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಡಾಕ್ಟರ್. ನಾನು ಇವಾಗ ಜಸ್ಟ್ ಹೇಳ್ದೆ ಡಯಾಬಿಟೀಸ್ ಇಂಪಾರ್ಟೆನ್ಸ್ ಏನಿದೆ ಅಂತ. ಸೊ ನೀವು ಡಯಾಬಿಟಿಸ್ ಬ್ಲಡ್ ಶುಗರ್ ಲೆವೆಲ್ಸ್ ಬಂದು ಇಟ್ ಇಸ್ ಜಸ್ಟ್ ಲಾಜಿಕಲ್ ವೇ ಆಫ್ ಇದು. ನಾವು ಯಾವಾಗ ಕಾರ್ಬ್ಸ್ ತಗೋತೀವೋ ಅದು ಕರೆಕ್ಟ್ ಆಗಿ ಎನರ್ಜಿ ಬರ್ನ್ ಆಗಿರಲ್ಲೋ ಆಗ ನಮ್ಮ ಶುಗರ್ ಏನ್ ಇದೆಯೋ ಅದು ಬ್ಲಡ್ ಅಲ್ಲೇ ಉಳ್ಕೊಳ್ಳುತ್ತೆ. ಹಾಗೆ ಇವಾಗ ನಾವು ಕಾರ್ಬ್ಸ್ ಎಷ್ಟೇ ತಗೊಂಡ್ರು ಅದರದ್ದು ನಾವು ಎನರ್ಜಿ ಬಂದು ಫಿಸಿಕಲ್ ಆಕ್ಟಿವಿಟಿ ಮಾಡೋದಾಗ್ಲಿ ಇಲ್ಲ ಸ್ಟ್ರೆಂಥನಿಂಗ್ ಆಕ್ಟಿವಿಟಿ ಎಲ್ಲ ಮಾಡಿದಾಗ ಅದು ಬರ್ನ್ ಆಗಿರೋದ್ರಿಂದ ಬ್ಲಡ್ ಅಲ್ಲಿ ಶುಗರ್ ಕಡಿಮೆ ಆಗುತ್ತೆ. ಸೊ ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಅವರು ಬರೀ ತಿಂತಾರೆ ಆದ್ರೆ ಫಿಸಿಕಲ್ ಆಕ್ಟಿವಿಟಿ ಮಾಡಲ್ಲ. ಇಟ್ ಇಸ್ ಅ ವೆರಿ ಲಾಜಿಕಲ್ ಲೈಫ್ ಸ್ಟೈಲ್ ಕರೆಕ್ಷನ್ ಅಷ್ಟೇ. ಸೊ ಆದ್ರಿಂದ ನೀವು ಯಾವಾಗ ಈ ಶುಗರ್ ಲೆವೆಲ್ಸ್ ಹೆಚ್ಚಿದೆ ಅಂತ ಎಲ್ಲ ಗೊತ್ತಾದಾಗ ಯು ಶುಡ್ ಸ್ಟಾರ್ಟ್ ಆಫ್ ಚೇಂಜಿಂಗ್ ಯೋರ್ ಲೈಫ್ ಸ್ಟೈಲ್. ಟೈಮ್ ಟು ಟೈಮ್ ತಿನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಿಂದ ಬೇರೆ ಗ್ಯಾಸ್ಟ್ರಿಕ್ ಅನ್ನೋ ಕಾಂಪ್ಲಿಕೇಶನ್ಸ್ ಎಲ್ಲಾನು ಕಾಣಿಸಬಹುದು. ಕೇವಲ ಮೆಡಿಸಿನ್ಸ್ ಇಂದ ಇದು ಸಾಲ್ವ್ ಆಗೋದಿಲ್ಲ, ಬದಲಾವಣೆಗಳೇ ನಿಮಗೆ ಇದಕ್ಕೆ ಒಂದು ಜಾಸ್ತಿ ಮಟ್ಟಕ್ಕೆ ಸೊಲ್ಯೂಷನ್. ಸೊ ನೀವು ಮಾಧವಪ್ರಾಶ್ ತಗೊಂಡಾಗ ನಾನು ಹೇಳ್ದ ಹಾಗೆ ಸೇಮ್ ಶುಗರ್ ಲೆವೆಲ್ಸ್ ಕೂಡ ಕಡಿಮೆ ಆಗುತ್ತೆ, ಹಾಗೂ ನಿಮ್ಮ ಎನರ್ಜಿ ಬಹಳಷ್ಟು ಡಯಾಬಿಟೀಸ್ ಜನದಲ್ಲಿ ಈ ಚೆಸ್ಟ್ ಪೇನ್ ಆಗ್ಲಿ ಗ್ಯಾಸ್ಟ್ರಿಕ್ ಪೇನ್ ಆಗ್ಲಿ ಎಲ್ಲ ಸುಸ್ತಾಗೋದು ಅದೆಲ್ಲ ಬಹಳ ಕಾಮನ್ ಆಗಿರುತ್ತೆ. ಸೊ ಈ ತರ ವೆರಿ ಕಾಮನ್ ಸಿಂಪ್ಟಮ್ಸ್ ನ ಕೂಡ ಕಡಿಮೆ ಮಾಡುವಷ್ಟು ಶಕ್ತಿ ಮಾಧವಪ್ರಾಶ್ ನಲ್ಲಿದೆ, ಹಾಗೂ ನಿಮ್ಮ ಈ ಹೃದಯಾಘಾತದಿಂದ ಕೂಡ ನೀವು ಆಚೆ ಬೀಳ್ಬಹುದು. ಸೊ ಡಾಕ್ಟರ್, ಈ ಮಾಧವಪ್ರಾಶ್ ಬಗ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಬಟ್ ಇದರ ಸಂಶೋಧನೆ ಹೇಗಾಯ್ತು ಅಂತ ತಿಳ್ಕೊಳ್ಳೋ ಕುತೂಹಲ ನಮಗೆ, ಅದ್ರ ಬಗ್ಗೆ ಹೇಳಿ. ಓಕೆ, ಒಂದು ಔಷಧಿ ಹೇಗೆ ಕೆಲಸ ಮಾಡ್ಬೇಕಂದ್ರೆ ಅದರದ್ದು ಇಂಪಾರ್ಟೆನ್ಸ್ ಬಂದು ಒಂದು ವಿಶ್ವಾಸ ಇದ್ದಾಗ ಮಾತ್ರ ಅದು ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ವಿಶ್ವಾಸ ಅನ್ನೋದು ಎರಡಿದೆ, ಒಂದು ಸಂಶೋಧನೆ ಆಗಿರೋದೊಂದು, ಇನ್ನೊಂದು ಬಂದು ಅದನ್ನ ಯಾರು ಯೂಸ್ ಮಾಡಿರ್ತಾರ ಅವ್ರದ್ದು ರಿವ್ಯೂ ಆಗ್ಲಿ ಅವ್ರದ್ದು ಇಂಪ್ರೂವ್ಮೆಂಟ್ ಏನಿದೆಯೋ ಅದನ್ನ ನೋಡಿ. ಸೊ ಫಸ್ಟ್ ಬಂದು ನಾನು ಸಂಶೋಧನೆ ಬಗ್ಗೆ ಹೇಳ್ತೇನೆ. ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಮಾಧವಬಾಗಿನವರು ಹೋಗಿ ಈ ಮಾಧವಪ್ರಾಶನ ಸಂಶೋಧನೆ ಮಾಡಿದರು. ಇದನ್ನ 2 ಇಲಿಗಳ ಮೇಲೆ ಪ್ರಯೋಗ ಮಾಡಿರೋದು. ಸೊ 2 ಗ್ರೂಪ್ಸ್ ಆಫ್ ಇಲಿಗಳನ್ನು ನಾವು ಇಟ್ಟಿಕೊಂಡು ಫಸ್ಟ್ ಗ್ರೂಪ್ಗೆ ಬರೀ ಕಾರ್ಬೋಹೈಡ್ರೇಟ್ಸ್ ಅನ್ನು ಕೊಡ್ತಿದ್ವಿ, ರೈಸ್ ಅನ್ನೋದು ಆ ತರ. ಸೊ ಇನ್ನೊಂದು ಗ್ರೂಪ್ಗೆ ಬರೀ ಮಾಧವಪ್ರಾಶ್ ಅನ್ನು ಕೊಡಲಾಯ್ತು. ಸೊ ಇದೆರಡಕ್ಕೂ ಹೃದಯಾಘಾತದ ಒಂದು ಏನು ಪಾಪ್ ಅಪ್ ಮಾಡಿ
ಸೊ ಆವಾಗ ಮಾಡಿದಾಗ ಈ ಕಾರ್ಬೋಹೈಡ್ರೇಟ್ಸ್ ತಗೊಂಡಿರುವ ಗ್ರೂಪ್ ಆಫ್ ಇಲಿಗಳಿಗೆ ಇಮಿಡಿಯೇಟ್ಲಿ ಹೃದಯ ರೋಗ ಆಯ್ತು, ಏನೋ ಒಂದು ಹೃದಯಘಾತ ಆಗಿ ಸತ್ತೋಗಿರೋದು ಕೂಡ ಇದೆ. ಬಟ್ ಅದೇ ಮಾದಪ್ರಾಶ್ ತಗೋತಾ ಇರೋ ಇಲಿಗಳಿಗೆ ಏನು ತೊಂದರೆ ಆಗಿಲ್ಲ. ಸೊ ಅದಕ್ಕೆ ಅಷ್ಟು ಶಕ್ತಿ ಬಂದಿರುವ ಕಾರಣದಿಂದ, ಕೇವಲ ಮಾದಪ್ರಾಶ್ ಅನ್ನು ಸೇವಿಸಿರೋ ಕಾರಣದಿಂದ ಅಷ್ಟು ಶಕ್ತಿ ಬಂದು ಬೇರೆ ಹೃದಯ ರೋಗಕ್ಕೆ ಅದು ಮೂಲ ಆಗಿಲ್ಲ. ಇದು ಒನ್ ಪಾರ್ಟ್ ಆಫ್ ರಿಸರ್ಚ್. ಇನ್ನೊಂದು ಪಾರ್ಟ್ ಬಂದು ಈ ಮಾದಪ್ರಾಶ್ನ ನಾವು ಬಹಳಷ್ಟು ಹೃದಯ ರೋಗದಲ್ಲಿ ಬಳಲುತ್ತಿರುವ ಪೇಷಂಟ್ಸ್ಗಳಿಗೆ ನಾವು ಕೊಟ್ಟಿದ್ದೇವೆ. ಬಹಳಷ್ಟು ಜನ ಈ ಹೃದಯ ರೋಗದಲ್ಲಿ ಸುಸ್ತಾಗೋದು, ಚೆಸ್ಟ್ ಪೇನ್ ಬರೋದು, ಹಾಗೂ ಈ ಉಸಿರಾಟದ ತೊಂದರೆ ಆಗೋದು, ಸ್ವಲ್ಪ ಮಟ್ಟಿಗೆ ನಡೆದ್ರೇನೆ ಸಾಕಾಗುತ್ತೆ, ಮತ್ತೆ ಈ ಸ್ಟೆಪ್ಸ್ ಒನ್ ಫ್ಲೋರ್ ಹತ್ತೋಷ್ಟ್ರೊಳಗಡೆನೆ ಬ್ರೆತ್ಲೆಸ್ನೆಸ್ ಆಗುತ್ತೆ. ಸೊ ಈ ತರ ಸಿಂಪ್ಟಮ್ಸ್ ಇರುವವರಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿ ಅವ್ರಿಗೆ ಬ್ರೆತ್ಲೆಸ್ನೆಸ್ ಆಗ್ಲಿ, ಸುಸ್ತಾಗೋದಾಗ್ಲಿ ಬಹಳಷ್ಟು ಕಡಿಮೆ ಆಗಿರುವ ಸಂಗತಿಗಳಿವೆ. ಅಂಡ್ ತುಂಬಾ ಪೇಷಂಟ್ಸ್ ಬಂದು ಅವರ ರಿವ್ಯೂಸ್ ಕೂಡ ನಮ್ಮ ಹತ್ರ ಶೇರ್ ಮಾಡಿದ್ದಾರೆ, ಅವ್ರು ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿದ್ದಾರೆ ಅಂತ. ಸೊ ಈ ತರ ಮಾದಪ್ರಾಶ್ ಬಂದು ರಿಸರ್ಚ್ ಆಗಿ ಅದು ಇಂಪ್ಲಿಮೆಂಟ್ ಆಗಿರೋದಕ್ಕೆ, ಇನ್ನು ನಿಮ್ಮ ಹೃದಯಕ್ಕೆ ನೀವು ಕಾಪಾಡಬೇಕಂದ್ರೆ ತಡೆ ಮಾಡಬೇಡಿ, ಈಗಲೇ ಮಿಸ್ಡ್ ಕಾಲ್ ಕೊಟ್ಟು ನೀವು ಈ ಮಾದಪ್ರಾಶ್ ಅನ್ನು ಪಡೆಯಬಹುದು. ಡಾಕ್ಟರ್, ಇನ್ನು ಫೈನಲಿ ಮಾಧವ್ ಭಾಗ್ಯ ಬಗ್ಗೆ ತಿಳಿಸ್ಕೊಡಿ. ಓಕೆ, ನಮ್ಮ ಮಾಧವ್ ಬಾಗಿನಲ್ಲಿ ವಿ ಹ್ಯಾವ್ ಅ ವೆರಿ ಸ್ಟ್ಯಾಂಡರ್ಡೈಸ್ಡ್ ಪ್ರೋಟೋಕೊಲೈಸ್ಡ್ ವೇ ಆಫ್ ಟ್ರೀಟ್ಮೆಂಟ್. ನಮಗೆ ಹೃದಯ, ನಾವು ಮೇಜರ್ ಆಗಿ ಕಾರ್ಡಿಯಕ್ ಡಿಸೀಸಸ್ ಹಾಗೂ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಲೈಕ್ ಡಯಾಬಿಟೀಸ್, ಒಬೇಸಿಟಿ, BP ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೇವೆ. ಸೊ ಕಾರ್ಡಿಯಕ್ ಡಿಸೀಸಸ್ಗೆ ನಮಗೆ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಇದೆ. ಕೇವಲ ಆಯುರ್ವೇದ ಪಂಚಕರ್ಮ, ಆಯುರ್ವೇದ ಔಷಧಿಗಳು ಮತ್ತೆ ಡಯಟ್ ಇದನ್ನೆಲ್ಲ ಕೊಟ್ಟಿನೇ ಬಹಳ ಹೃದಯ ರೋಗದಿಂದ ನಾವು ಪ್ರಿವೆಂಟ್ ಮಾಡ್ತೇವೆ ಹಾಗೂ ಬಹಳಷ್ಟು ಇಂಪ್ರೂವ್ಮೆಂಟ್ ಇದೆ. ಇದರ ಜೊತೆ ಇವನ್ ಡಯಾಬಿಟಿಕ್ ಅನ್ನೋದು ನಾವು ರಿವರ್ಸಲ್ ಕಾನ್ಸೆಪ್ಟ್ ಇದೆ, ಹಾಗೂ BPಗೂ ರಿವರ್ಸಲ್ ಕಾನ್ಸೆಪ್ಟ್, ಒಬೇಸಿಟಿಗೂ ತೂಕ ಕಮ್ಮಿ ಮಾಡುವ ಈ ಎಲ್ಲಾ ತರದ ಟ್ರೀಟ್ಮೆಂಟು ನೀವು ಇಲ್ಲಿ ಮಾಧವಬಾಗಿನಲ್ಲಿ ತಗೋಬಹುದು. ನಿಮಗೆ ಇದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಗೊತ್ತಾಗಬೇಕಂದ್ರೆ ನಮ್ಮ ಕ್ಲಿನಿಕ್ ಬಹಳಷ್ಟು ಸೆಂಟರ್ಸ್ ಅಲ್ಲಿದೆ. ಸೊ ನೀವು ಅಲ್ಲಿ ಹೋದರೆ ನಿಮಗೆ ಅಪಾಯಿಂಟ್ಮೆಂಟ್ ಕೂಡ ತೆಗೆದುಕೊಂಡು ಹೋದಾಗ ನಿಮಗೆ ವೈದ್ಯರು ನಿಮಗೆ ನೋಡ್ತಾರೆ. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರಬಹುದು, ಮಧುಮೇಹ ಇರಬಹುದು, ಕೊಲೆಸ್ಟ್ರಾಲ್ ಅಂತಹ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಮಾಧವ್ ಬಾಗ್ ಸಿದ್ಧಪಡಿಸಿರುವಂತಹ ಈ ಮಾಧವ್ ಪ್ರಾಶ್ ನೀವು ಕೂಡ ಅಳವಡಿಸಿಕೊಳ್ಳಬಹುದು ಜೀವನದಲ್ಲಿ. ಅದೆಷ್ಟು ಪ್ರಯೋಜನಕಾರಿಯಾಗಿದೆ, ಎಷ್ಟು ಇಂಪಾರ್ಟೆಂಟ್ ಆಗಿದೆ ನಮ್ಮ ಜೀವನಕ್ಕೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೇಕು ಅಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರೆ ದಿಗ್ವಿಜಯ ನ್ಯೂಸ್, ಇದು ಕನ್ನಡಿಗರ ಧ್ವನಿ. ನೀವು ಅಡವಿಟ್ಟಿರೋ ಚಿನ್ನಕ್ಕೆ ಎಲ್ಲೂ ಸರಿಯಾದ ಬೆಲೆ ಸಿಗ್ತಿಲ್ವಾ? ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಸಿಗ್ಬೇಕು